ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾದಲಿ ಮಾಡ್ತಿದ್ದೆ, ಹೇಗೆ ಮಾಡೋದು ಅಂತ ನೋಡೋಣ. ಮಾದಲಿ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನ ನೆನೆ ಇಟ್ಕೊಂಡಿದ್ದೀನಿ. ಚಪಾತಿ ಹದಕ್ಕೆ ನೆನೆ ಇಟ್ಕೋಬೇಕು. ಮತ್ತು ಬೆಲ್ಲನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ದೊಡ್ಡ ಕಣ್ಣೆನ ಎಲ್ಲ ಹೊಡೆದಿಟ್ಕೊಂಡು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ, ಸೋಪು ಮತ್ತು ಕೊಬ್ಬರಿನ ತೊಗೊಂಡಿದ್ದೀನಿ. ಮತ್ತು ಪುಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ. ಹೀಗೆ ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡೋಣ. ಇಷ್ಟೂ ಬೇಕು ಮಾಡಲಿಕ್ಕೆ. ಈಗ ನೋಡಿ, ಬೆಲ್ಲನ ಪೌಡ್ರ್ ಮಾಡಿ ತೊಗೋಬೇಕು. ಸಕ್ಕರೆ ಹಾಕೋಗಿಂತ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು. ಗೋಧಿ ಬೆಲ್ಲ ಭಾಳ ಒಳ್ಳೆಯದಲ್ಲ. ಹಾಗಾಗಿ ನೋಡಿ, ಚಪಾತಿ ಹಿಟ್ಟನ್ನ ಇಷ್ಟಿಷ್ಟು ದಪ್ಪಗೆ ತೊಗೊಂಡು ತೀಡ್ಕೋಬೇಕು. ದಪ್ಪದಾಗೆ ಲಟ್ಟಿಸ್ಕೋಬೇಕು. ದಪ್ಪ ಇರಬೇಕು. ಸ್ವಲ್ಪ ತೆಳ್ಳಗಾದರೆ ಮತ್ತು ಬೇಗ ಸೀದೋಗುತ್ತಲ್ಲ. ಹಾಗಾಗಿ ದಪ್ಪಗೆ ಲಟ್ಟಿಸ್ಕೊಂಡು ನೋಡಿ, ಇಷ್ಟು ದಪ್ಪ ಇರಬೇಕು. ಎಲ್ಲ ಚಪಾತಿನೂ ದಪ್ಪದಾಗೆ ಲಟ್ಟಿಸ್ಕೊಂಡ್ಬಿಡ್ತೀನಿ. ಸೋಪು ಮತ್ತು ಏಲಕ್ಕಿ ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಎಲ್ಲ ಮಿಕ್ಸಿ ಆಗೋದಿಲ್ಲಲ್ಲ. ಹಾಗಾಗಿ ಸ್ವಲ್ಪ ಬೆಲ್ಲ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಹಾಗಾಗಿ ಚೆನ್ನಾಗಿ ನೈಸ್ ಆಗುತ್ತೆ. ಇಷ್ಟು ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಪಾತಿನ ದಪ್ಪಗೆ ಮತ್ತು ಎಲ್ಲನೂ ಲಟ್ಟಿಸ್ಕೊಂಡ್ಬಿಡ್ತೀನಿ. ಎಲ್ಲ ಚಪಾತಿನ ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ಇದು ಎಲ್ಲ ಕಡೆ ಸೀದಾ ಉಲ್ಟಾ ಎಲ್ಲ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲಿನೂ ಹಸಿ ಬಿಸಿ ಇರಬಾರ್ದು. ನೋಡಿ, ಎಲ್ಲ ಚಪಾತಿನೂ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದು ಚಪಾತಿ ಹಂಚಿಟ್ಕೊಂಡು ಈಗ ಇದಕ್ಕೇ ನೋಡಿ ಚಪಾತಿ ಹಾಕಿ ಏನು ಎಣ್ಣೆ ಹಚ್ಬಾರ್ದು. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಹಚ್ಚಲಾರ್ದಂಗೆ ನೀಟಾಗಿ ಹಿಂದೆ ಮುಂದೆ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಬಿಡಬೇಕು. ನೋಡಿ, ಈ ಥರ ಎಲ್ಲಿ ಹಸಿ ಬಿಸಿ ಇಲ್ಲದೆ ಇರೋ ಥರ ನೀಟಾಗಿ ಬೇಯಿಸ್ಕೋಬೇಕು. ಬೆಲ್ಲ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಇಲ್ಲಾಂದರೆ ಮಧ್ಯೆ ದಪ್ಪ ಸಿಕ್ಬಿಡುತ್ತಲ್ಲ. ಹಾಗಾಗಿ ಬೆಲ್ಲನ ಚಿಕ್ಕದಾಗಿ ಹೊಡೆದಿಟ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಏಲಕ್ಕಿ, ಒಣ ಶುಂಠಿ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಇದ್ದಿಲ್ಲ, ಹಾಗಾಗಿ ಹಾಕಿಲ್ಲ. ಹಾಗಾಗಿ ಸೋಪು, ಏಲಕ್ಕಿ ಇಷ್ಟೇ ಹಾಕಿದ್ದೀನಿ. ಘಮ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿ, ಸೋಪು ಇದೆಲ್ಲ ಹಾಕಿರೋದ್ರಿಂದ. ಮತ್ತು ಪುಟಾಣಿ, ಕೊಬ್ಬರಿನ ಹೆಚ್ಚಿ ತೊಗೊಂಡಿರಬೇಕು. ಕೊಬ್ಬರಿನ ತುರ್ಕೊಂಡು ತೊಗೊಂಡಿರ್ತೀವಲ್ಲ, ಅದನ್ನು ಹಾಕ್ಕೋಬೇಕು. ಇಷ್ಟೂ ಹಾಕ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಎಲ್ಲ ಚಪಾತಿನೂ ನೀಟಾಗಿ ಬೇಯಿಸ್ಕೊತಿದ್ದೀನಿ. ಟರ್ನ್ ಮಾಡಿ ನೀಟಾಗಿ ಎಲ್ಲ ಎಡ್ಜು ಸಹ ಎಲ್ಲ ನೀಟಾಗಿ ಕೊನೆಗೆ ಎಲ್ಲನೂ ಬೇಯಿಸ್ಕೊಂಡು ಇವನ್ನ ತಣ್ಣಗಾಗೋಕೆ ಬಿಡಬೇಕು. ನೋಡಿ, ಎಲ್ಲ ಚಪಾತಿನೂ ಇದೇ ಥರನೂ ಬೇಯಿಸ್ಕೊಂಬಿಟ್ಟು ಇಟ್ಕೊತಿದ್ದೀನಿ. ಇವು ಚಪಾತಿನ ಆರಿಸ್ಕೋಬೇಕು. ನೀಟಾಗಿ ಬಿಸಿ ಇರುವಾಗಲೇ ಮತ್ತು ಮಿಕ್ಸಿ ಮಾಡಿದ್ರೆ ಎಲ್ಲ ಗಂಟಾಗಿಬಿಡುತ್ತೆ. ಹಾಗಾಗಿ ಆರೋಕ್ಕಿಡಬೇಕು. ಸಕ್ಕರೆ ಹಾಕಿ ಮಾಡ್ತಾರೆ, ಬಟ್ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಸಹ. ಹಾಗಾಗಿ ಬೆಲ್ಲ ಹಾಕಿ ಮಾಡಿದ್ದೆ. ಏನೂ ಇಲ್ಲ, ಇಷ್ಟೇ. ಪುಟಾಣಿ ಸಹ ಹಾಕ್ಕೋಬೇಕು. ಕೊಬ್ಬರಿ ತುರಿ, ಏಲಕ್ಕಿ, ಶುಂಠಿ ಮತ್ತು ಬೆಲ್ಲನ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಮತ್ತು ಗೋಧಿ ಹಿಟ್ಟು ಚಪಾತಿ ಅದಕ್ಕೆ ನೆನೆಯಿಟ್ಕೊಂಡು ಚಪಾತಿ ಥರನೇ ತೀಡಬೇಕು. ಬಟ್ ದಪ್ಪ ತೀಡಬೇಕು ಅಷ್ಟೇ. ಹಿಟ್ಟೇನು ನೆನೆಯೋ ಅವಶ್ಯಕತೆ ಇಲ್ಲ. ಹಿಟ್ಟು ಕಲಸಿದ ತಕ್ಷಣವೇ ಚಪಾತಿಗಳನ್ನ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ದಪ್ಪ ಚಪಾತಿ ಮಾಡಿಕೊಂಡು ಎಲ್ಲನೂ ಲಟ್ಟಿಸ್ಕೊಂಡು ಈ ಥರ ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ಇವನ್ನ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ಎಲ್ಲ ನೀಟಾಗಿ ಆರ್ಕೋಬೇಕು. ಇವೆಲ್ಲ ತಣ್ಣಗಾದ್ಮೇಲೆ ಫ್ಯಾನ್ ಹಾಕಿ ಆರಿಸ್ಕೋಬೋದು. ನಾನು ಫ್ಯಾನ್ ಹಾಕಿ ಆರಿಸ್ಕೊಂಡಿದ್ದೆ. ಇದೆಲ್ಲ ತಣ್ಣಗಾದ್ಮೇಲೆ ನೋಡಿ 6 ಚಪಾತಿ ಆಗಿತ್ತು ಅಷ್ಟೇ. ನೋಡಿ, ಇಲ್ಲಿ 3, ಈ ತಟ್ಟೆಯಲ್ಲಿ 3, ಇಷ್ಟು 6 ಚಪಾತಿ ಆಗಿತ್ತು. ಇದನ್ನ ಪೀಸಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನೋಡಿ, 6 ಚಪಾತಿಗಳನ್ನ ದಪ್ಪ ಮಾಡ್ಕೊಂಡಿರೋ ಚಪಾತಿನ ಈ ಥರ ತಣ್ಣಗಾದ್ಮೇಲೆ ಎಲ್ಲನೂ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೋಡಿ, ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬೇಡಿ, ಸ್ಟ್ರಕ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ರುಬ್ಕೊಂಬರಬೇಕು. ನೋಡಿ, ಇಷ್ಟಾಗಿದೆ. ಎಲ್ಲನೂ ಮಾಡ್ಕೊಬಿಡ್ತೀನಿ. ಇದೇ ಥರನೇ ಎಲ್ಲ ಚಪಾತಿನೂ ಮಿಕ್ಸಿ ಮಾಡಿಕೊಂಡು ಹಾಕೋತೀನಿ. ನೋಡಿ, ಮತ್ತೇನು ಇದಿಷ್ಟೂ ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಬೆಲ್ಲ ಏನು ಜೊತೆಗೆ ಹಾಕಿ ಮಿಕ್ಸಿ ಮಾಡೋದು ಬೇಡ, ಮತ್ತು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಚಪಾತಿನೇ ಸಪ್ರೇಟ್ ಮಿಕ್ಸಿ ಮಾಡಿ ಹಾಕ್ಕೊಂಡು ಬೆಲ್ಲ ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಿದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ಸ್ವೀಟ್ಗೆ ತಕ್ಕಂತೆ. ಇದು ನೋಡಿ, ಸೋಪು ಮತ್ತು ಏಲಕ್ಕಿ ಸ್ವಲ್ಪ ಬೆಲ್ಲದ ಪೌಡ್ರ್ ಜೊತೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಿದ್ದೀನಿ. ನೆಕ್ಸ್ಟು ಪುಟಾಣಿ, ಇಷ್ಟು ಪುಟಾಣಿ ಹಾಕೋತಿದ್ದೀನಿ. ನೋಡಿ, ನೆಕ್ಸ್ಟು ಕೊಬ್ಬರಿ ಇನ್ನೂ ಬೇಕಿದ್ರೆ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಇನ್ನೂ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು
ಕೊಬ್ಬರಿ ಪುಡಿನ ಕೊಬ್ಬರಿ ತುರಿದಿದ್ದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಬೆಲ್ಲ ಇವೆಲ್ಲ ನೀಟಾಗಿ ಚಪಾತಿ ಪುಡಿಗೆ ಅಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ನೋಡಿ. ಏನು ಆಯಿಲ್ ಯೂಸ್ ಮಾಡೋಂಗಿಲ್ಲ, ಏನಿಲ್ಲ. ತುಂಬಾ ಹೆಲ್ದಿ ಫುಡ್ಡು. ಮೊಹರಂ ಹಬ್ಬದಲ್ಲಿ ತುಂಬಾ ಸ್ಪೆಷಲಿ. ಇದನ್ನೆಲ್ಲರೂ ಮಾಡ್ತಾರೆ, ನಾವು ಮಾಡಿದ್ದೀವಿ. ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.